ಬಸ್ಸಾಡಿ ಹೋಗಿ ಕದ್ಮಾತಿಯರ್ ಮನೆಗೆ ಹೋಗಿ ಅದು ನಮ್ಮ ರಾಜರ ಹತ್ತಿರ ಸೀದಾ ಪ್ರಶಾಂತಕ್ಕೆ ಹೋಗಿ. ನಮಸ್ಕಾರ ಸ್ನೇಹಿತರೆ, ನಾವಿವಾಗ ಬಂದಿದ್ದೀವಿ ಹಾವೇರಿ ಗ್ರಾಮದಲ್ಲಿರೋ ಗಿರಿ ಮಲ್ಲಪ್ಪನ ದೇವಾಲಯಕ್ಕೆ. ನೋಡ್ಬೋದು, ಬೆಟ್ಟದ ಮೇಲೆ ಇರುವಂಥ ಒಂದು ದೇವಾಲಯ ಇದು. ಸೊ ಶಾಂತಿಯನ್ನು ಪಡೆಯಲು ಈ ಊರಿನ ಗ್ರಾಮಸ್ಥರು ಈ ದೇವಾಲಯನ ಭಾಳ ನಂಬಿದ್ದಾರೆ. ಶಾಂತಿ ರೀತಿಯಿಂದ ಇರುವಂಥ ಒಂದು ದೇವಾಲಯ. ಈ ದೇವಾಲಯಕ್ಕೆ ಬಹಳಷ್ಟು ಮಂದಿ ದಿನನಿತ್ಯ ಬಂದು ಪೂಜೆ ಮಾಡಿಸ್ತಾರೆ. ದೇವಾಲಯ ನೂರಾರು ವರ್ಷ ಹಳೆಯ ಒಂದು ದೇವಾಲಯ. ರೆಕಾರ್ಡ್ಸ್ ಇಲ್ಲ ಈ ಒಂದು ದೇವಾಲಯದಲ್ಲಿ, ಬಟ್ ಗ್ರಾಮಸ್ಥರು ಇಲ್ಲಿರೋ ಸ್ಥಳೀಯರ ಹತ್ರ ಇರುವ ಒಂದು ಇನ್ಫಾರ್ಮೇಷನ್ ಪ್ರಕಾರ ಇದು 100 ವರ್ಷ ಒಂದು ಹಳೆಯ ದೇವಸ್ಥಾನ. ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಬಂದು ಅವ್ರದ್ದು ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ. ಹರಕೆ ಆಗಿರ್ಬೋದು, ಈ ಥರ ಎಲ್ಲ ಸಾಕಷ್ಟು ಪೂಜೆ, ಹೋಮ, ಪುನಸ್ಕಾರ ಇದೆಲ್ಲ ಇಲ್ಲಿ ಒಂದು ನಡೆಯುತ್ತೆ ಈ ಒಂದು ಸ್ಥಳದಲ್ಲಿ. ಈ ಒಂದು ಸ್ಥಳ ಲೊಕೇಟ್ ಆಗಿರೋದು ಹಾವೇರಿ ಡಿಸ್ಟಿಕಲ್ಲಿ. ಗಾಯ್ಸ್ ಹೇಳ್ತೀರ ಅನ್ಕೊಳ್ಳಿ, ಕಳೆದು ಹೋಗಬೇಕು. ಟಾಪಿಂದ ವ್ಯೂ ಇಲ್ಲಿರೋ ಹಾವೇರಿದಲ್ಲಿರೋ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ ಈ ಒಂದು ಸ್ಥಳ. ಹಾಗಾಗಿ ಯಾರ್ಯಾರು ಹಾವೇರಿದಲ್ಲಿದ್ದೀರಾ ಈ ಒಂದು ಜಾಗನ ಮರಿದಿರ ವಿಸಿಟ್ ಮಾಡಿ. ದೇವಗಿರಿ ಹತ್ರ ಇರೋದು. ಹಾವೇರಿಯಿಂದ ನಿಮಗೆ ಲಕ್ಮಾಪುರದಿಂದ ಎಕ್ಸಾಕ್ಟ್ಲಿ ಅರೌಂಡ್ 5 to 10 ಕಿಲೋಮೀಟರ್ಸ್ ಒಳಗಡೆ ನಿಮಗೆ ಸಿಗುತ್ತೆ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂದ್ಕೊಳ್ಳಿ. ಸೊ ನೀವು ಖಂಡಿತ ಮರಿದಿರ ವಿಸಿಟ್ ಮಾಡಿ. ನೋಡಿ, ಹಾವೇರಿ ಹುಡುಗರು, ದೇವಗಿರಿ ದೇವಾಲಯದ ಹುಡುಗರು, ಭಾರಿ ಚೂಟಿ ಹುಡುಗರು. ಹಾಯ್ ಮಾಡ್ಬಿಡ್ರಿ ನಿಮ್ಮ ಸ್ಟೈಲಲ್ಲಿ. ನಮಸ್ಕಾರ ರೀ ಅಂತ ಹೇಳ್ರಿ. ಹೆಸರು ನಿಂದಪ್ಪ? ಕುಮಾರಸ್ವಾಮಿ. ಸೂಪರ್ ಗಾಯ್ಸ್, ಎಂಜಾಯ್. ಬಾಯ್. ಗೈಸ್, ಹಾವೇರಿ ದೇವಗಿರಿ ಹುಡುಗರು ನೋಡ್ಬೋದು ಯಾವ ತರ ಚುಟ್ಟಿ ಇದ್ದಾರೆ. ಸೊ ಗೈಸ್, ನಮ್ಮ ದೇವಗಿರಿ ಕುಮಾರಸ್ವಾಮಿ ಅವರು ಹೋರಿ ಡೈಲಾಗ್ ಒಂದು ಹೊಡಿತಾರೆ. ಸೊ ನೋಡಿ, ಕೇಳ್ಬೋದು. ಭಾರಿ ಅದು ಹುಡುಪ. ನೀನೇ ಹೊಡಿತೀನಿಪ್ಪ. ಬಸ್ಸಾಡಿ ಹೋಗಿ ಕದ್ಮಾತಿಯರ್ ಮನೆಗೆ ಹೋಗಿ ಅದು ನಮ್ಮ ರಾಜರ ಹತ್ತಿರ ಸೀದಾ ಪ್ರಶಾಂತಕ್ಕೆ ಹೋಗಿ. ಸೂಪರ್ ಮ್ಯಾನ್. ನೆಕ್ಸ್ಟ್ ಯಾರಪ್ಪ? ಭಾರಿ ಟ್ಯಾಲೆಂಟ್ ಅದಾರಲ್ಲೇ ಗೈಸ್. ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟೆಡ್ ಗೈಸ್ ಇರೋ. 1 ವರ್ಷ ಆಯ್ತಾ ಕಟ್ಟಿ? 48 ವರ್ಷ ಅಲ್ಲ. ಸೊ ಗೈಸ್, ನಮಗೊಂದು ಫೋಟೋಗ್ರಾಫರ್ ಸಿಕ್ಕಿದ್ದಾರೆ, ಕಂಟೆಂಟ್ ಕ್ರಿಯೇಟರ್. ಅವರು ಕೂಡ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಸೊ ಕ್ರೇಜಿ ಬ್ರೋ, ಏನ ನಿಮ್ದು ಐಡಿ? ಕ್ರೇಜಿ ಗಣಿ 888 ಅಂತ ಒಂದ್ಸತಿ ತೋರಿಸ್ಬಿಡಿ, ನೋಡ್ಕೊಬೋದು. ಸೊ ಫೋಟೋಗ್ರಫಿ, ಒಂದು ಕ್ರೇಜಿ ಫೋಟೋಗ್ರಫಿ ಮಾಡ್ತಾರೆ. ಯಾರ್ಯಾರು ಫೋಟೋಗ್ರಫಿ ಇಂಟ್ರೆಸ್ಟ್ ಇದೆ ಬ್ರೋನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಪೇಜ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಲೆಟ್ಸ್ ಗೋ. ಏನು ತಮ್ಮ, ನಿನ್ನ ಹೆಸರೇನು? ಫಕೀರಪ್ಪ. ಸೂಪರ್. ನೋಡಿ ಗಾಯ್ಸ್, ದೇವರ ದರ್ಶನ ಪಡ್ಕೋಬೋದು, ನೀವು ನೋಡ್ಬೋದು. ಯಾರು ಕುಮಾರಸ್ವಾಮಿ ಇಲ್ಲೇ ಅದಾರ? ನಿನ್ನ ಹೆಸರು ಭಾರಿ ಮಸ್ತ್ ಐತಪ್ಪ. ನಿನ್ನ ಹೆಸರು ಏನಂದೆ? ಫಕೀರಪ್ಪ. ಭಾರಿ ಐತಿ. ಅಕ್ಕ, ಇಲ್ಲಿ ಅರ್ಕೆ ಹೊತ್ಕೊಳಕ್ ಬರ್ತಾರ? ಆಮೇಲೆ ಏನೇನು ಅರ್ಕೆ ಹೊತ್ಕೊಳಕ್ ಬರ್ಬೋದು? ಇಲ್ಲಿ ತುಂಬಾ ಹಳೇದಿದು ದೇವಸ್ಥಾನ, ಶಿವನ್ ದೇವಸ್ಥಾನ ಆಕ್ಚುಲಿ. ಅದಕ್ಕೆ ಮಲ್ಲೇಶ್ವರ ಅಂತ ಹೇಳ್ತಾರೆ. ಬೆಟ್ಟದ ಮೇಲೆ ಇರೋದ್ರಿಂದ ಗಿರಿ ಮಲ್ಲೇಶ್ವರ ಅಂತ ಹೇಳ್ತಾರೆ. ಕೆಲವೊಬ್ಬರದ್ದು ಮನೆ ದೇವ್ರು ಕೂಡ ಆಗಿದೆ. ತೊಗರ್ಸಿ ಅಂತ ಇದೆ ಮುಂದೆ, ಆನವಟ್ಟಿಯಿಂದ ಮುಂದೆ ಕೊಪ್ಪ ತೊಗರ್ಸಿ ಅಂತ, ಅಲ್ಲಿ ದೇವ್ರಿದೆ ಗಿರಿ ಮಲ್ಲೇಶ್ವರ ಅಂತ. ಅದು ಅಲ್ಲಿ ಹೋಗದೆ ಇರೋರು ಇಲ್ಲೇ ಹತ್ತಿರದಲ್ಲೇ ಬಂದು ಇಲ್ಲೇ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಮದುವೆ ಆಗಿಲ್ದವ್ರು, ಮಕ್ಕಳಾಗಿಲ್ದವ್ರು ಕೆಲವೊಬ್ರು ಎಲ್ಲ ಬಂದು ಹರಕೆ ಕಟ್ಕೊಂತಾರೆ. ಅಮಾವಾಸ್ಯೆಗೆ ಒಂದ್ಸರಿ ಇಲ್ಲಿ ವಿಶೇಷವಾದ ಪೂಜೆ ಇರುತ್ತೆ, ಮತ್ತೆ ಊಟನೂ ಇರುತ್ತೆ ಇಲ್ಲಿ ದೇವಸ್ಥಾನದ್ದು. ಈ ಊರದ್ದು ಜಾತ್ರೆ ಏನಾದ್ರು ನಡೆಯುತ್ತಾ? ಇದರದ್ದು ಜಾತ್ರೆ ನಡೆಯುತ್ತೆ. ಶಿವರಾತ್ರಿಗೆಲ್ಲ ಸ್ವಲ್ಪ ಸ್ಪೆಷಲ್ ಆಗಿ ಪೂಜೆಗಳಿರುತ್ತೆ. ಸೊ ಶಿವರಾತ್ರಿಗೆ ಬಂದ್ರೆ ಇನ್ನೂ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ. ನೈಸ್. ಅಮಾವಾಸ್ಯೆಗೆ ತುಂಬಾ ಜನಗಳು ಬರ್ತಾರೆ, ವಿಶೇಷ ಪೂಜೆ ಇರುತ್ತೆ.
ಅಮ್ಮ ನೀನು ಇಲ್ಲೇ ಇರೋದಲ್ಲ, ಎಷ್ಟು ನಿಮಿಷ ನಿಂತ್ಕೋಬೋದು ನೀನು? ಆಗಲ್ಲ. ಏನ ಬಕ್ಕೀರಪ್ಪ, ನಿಮ್ಮ ಇಲ್ಲೇ ಇರೋದು ನಿಮ್ಗೆ ಅಭ್ಯಾಸ ಇಲ್ವಾ? ಅಮರ ನಮಸ್ತೆ. ನಮಸ್ಕಾರ ಮಾಮ. ಅದೇ ದೇವಸ್ಥಾನದ ಬಗ್ಗೆ ಒಂಚೂರು ಮಾಹಿತಿ ತಿಳಿಸ್ಕೊಡ್ಬೇಕಿತ್ತು ರೀ. ಅದು ಒಂಚೂರು ನಮ್ಮ ಮನೆಯವರಿದ್ದ ಬಂದಿದ್ರ ಹಾಂ ಎಲ್ಲ ಗೊತ್ತಾಕೈತಿ. ಅದು ಬುಕ್ಕ ಐತಿ ಹಾಂ ರೀ. ಮಾಹಿತಿ ಅವರು ಹೇಳೋದಕ್ಕೂ ನಾವು ಹೇಳೋದಕ್ಕೂ ಹಾಂ ವ್ಯತ್ಯಾಸ ಡಿಫ್ರೆನ್ಸ್ ಐತಿ. ಪರವಾಗಿಲ್ಲ, ನಿಮ್ಗೆ ಎಷ್ಟು ಗೊತ್ತೈತೆ ಅಷ್ಟು ಹೇಳ್ರಿ. ಇಲ್ಲಿ ಜಾತ್ರೆ ಯಾವಾಗ ನಡೀತೈತೆ ರೀ? ಬರಾತುಣಿ ಹಾಂ ತಡಿಯಲ್ಲಿ ಭಕ್ತರು ಬಂದಾರ. ಹಾಂ ಫ್ರೆಂಡ್ಸ್ ನೋಡ್ಬೋದು, ಆ ದೇವಸ್ಥಾನ ಪಕ್ಕದಲ್ಲೇ ಏನು ನೋಡ್ತಾ ಇದ್ದೀರಾ? ತುಂಬ್ಕೊಂಡ್ಬಿಡುತ್ತೆ ನೀರು, ಕೆರೆ ನೀರು. ಸೊ ನೀರು ತುಂಬ್ಕೊಂಡಾಗ ಈ ದೇವಸ್ಥಾನ ಏನಿದೆ ಇದು ಬರೀ ಧ್ವಜ ಮಾತ್ರ ಕಾಣುತ್ತಂತೆ. ಈ ಕಂಪ್ಲೀಟ್ ದೇವಸ್ಥಾನ ಮುಚ್ಚೋಗುತ್ತೆ. ನೋಡ್ಬೋದು, ಇಲ್ಲಿ ಬಂಡೆಕಲ್ ಹತ್ರ ನಿಮಗೆ ಇದು ದೇವ್ರ ವಿಗ್ರಹ ಎಲ್ಲ ಇಟ್ಟಿದ್ದಾರೆ. ಬಸವಣ್ಣ ಆಗಿರ್ಬೋದು, ಲಿಂಗ ಆಗಿರ್ಬೋದು, ಗೈಸ್ ಕ್ಯಾನ್ ಸಿ ಇದೆಲ್ಲ ಕಂಪ್ಲೀಟ್ಲಿ ಮುಚ್ಚೋಗುತ್ತೆ. ಸೊ ಓನ್ಲಿ ದೇವಸ್ಥಾನ ಅನ್ನೋದು ಕಾಣಿಸಲ್ಲ ನಿಮಗೆ, ಓನ್ಲಿ ಧ್ವಜ. ಸೊ ನೀರು ತುಂಬ್ಕೊಂಡಾಗ ಎರಡು ಕಣ್ಣುಗಳು ಸಾಲಲ್ಲ ಈ ಜಾಗ ನೋಡೋಕ್ಕೆ. ಸೊ ನೀವು ಈ ಕಡೆ ಇದ್ರೆ ಗೊತ್ತಲ್ಲ, ಡೆಫಿನೆಟ್ಲಿ ಮರೀದಿರೋ ವಿಸಿಟ್ ಮಾಡಿ. ಡೆಫಿನೆಟ್ಲಿ ಯು ಗೈಸ್ ವಿಲ್ ಲವ್ ಇಟ್. ನೋಡಿದ್ರಲ್ಲ, ಇದು ಒನ್ ಆಫ್ ದ ಹಳೆಯ ದೇವಸ್ಥಾನ. ಸೊ ಸ್ಥಳೀಯರ ಮಾಹಿತಿ ಪ್ರಕಾರ 100 ವರ್ಷ ಹಳೆಯ ದೇವಸ್ಥಾನ ಅಂತ ಇದೆ. ಸೊ ಕೆಲವೊಬ್ಬರಿಗೆ ಇಲ್ಲಿ ಹಾವೇರಿಲಿ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಈ ಒಂದು ದೇವಸ್ಥಾನ. ಈ ಹಾವೇರಿಯಿಂದ ಒಂದು 5 ಕಿಲೋಮೀಟ್ರ್ ದೂರದಲ್ಲಿದೆ. ಅಕ್ಕಪಕ್ಕ ಯಾರ್ಯಾರಿದ್ದೀರಾ ತಪ್ಪದೇ ಒಂದು ಸತಿ ವಿಸಿಟ್ ಮಾಡಿ. ಆ್ಯಂಡ್ ಇದೇ ಥರ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಂಟೆಂಟ್ ಬರುತ್ತೆ. ಸೊ ಎಸ್, ಹೋಪ್ ಯು ಗೈಸ್ ಎಂಜಾಯ್ಡ್ ದ ವಿಡಿಯೋ. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾಯ್ ಹೇಳ್ಬಿಡ್ರಿ. ಬಾಯ್. ನಮಸ್ಕಾರ.